ನೀನ್ ಈಗ ಚಪ್ಪಲಿ ಹಾಕೊಂಡು ಹೈಟ್ ಆಗಿ ಕಾಣಿಸ್ತಾ ಇಲ್ಲ. ನಾವು ಹುಡುಗಿರ್ ಹಂಗೇನೆ ಏನ್ ಹಾಕೊಂಡ್ರು ಚಂದನೆ ಅಲ್ವಾ ತಾನೆ? ಏನ್ ಹಾಕೊಂಡ್ರು ಚಂದನೆ. ಅದೇ ನಾವು ಒಂದ್ 90 ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ರೋಡೇ ಅಳ್ಳಾಡ್ತಾ ಇರ್ತದೆ, ಬಿಲ್ಡಿಂಗ್ ಅಳ್ಳಾಡ್ತಾ ಇರ್ತದೆ, ಮನೆ ಅಳ್ಳಾಡ್ತಾ ಇರ್ತದೆ. ನಿನ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ಗಿಲ್ಲಿ ನಟ ಹಂಗೇನ ಇಟ್ಟಿರ್ತಾರ. ಇದು ನಂಬ್ಕೋಬೇಕು ಆಂಟಿ, ವೈಟ್ ಕಲರ್ ಸ್ಯಾರಿ ಆಂಟಿ, ಇದು ನಂಬ್ಕೋಬೇಕು. ಪಾಪ ಆಂಟಿ ಆಂಟಿ ಅಂತ ಎಂತಕ್ಕಂತ್ಯಾ? ಅವ್ರಿಗೆ ಮದ್ವೆ ಆಗಿಲ್ಲ, ಇನ್ನ ಮದ್ವೆ ಆಗಿಲ್ಲ ತಾನೆ? ಆಗಿದ್ದೇನಾ? ಮದುವೆ ಆಗಿಲ್ವಾ ಅಯ್ಯೋ ಆಂಟಿ? ಮದುವೆ ಆಗಿಲ್ವಾ ನಿಮ್ಗೆ? ಇಲ್ಲ ನೀವು ನೀವು ಮದುವೆ ಆಗಿದ್ಯಾ? ಆಗಿದೆ. ಏನ್ ಇಷ್ಟೊಂದು ಹೆಂಗೆ ಕಾಣಿಸ್ತಾ ಇದ್ದೀರಾ? ಅವ್ರ ಹೆಂಗ ಕಾಣಿಸ್ತಾ ಇದಾರೆ, ನೀನ್ ಯಾಕೆ ಹೆಂಗೆಂಗೋ ಮಾತಾಡ್ತಿದ್ಯಾ? ಟಾಪಿಕ್ ಬಾ ಪಾಪ. ಇಲ್ಲ ಇದು ನಂಬ್ಕೋಬೇಕು ಮೇಡಮ್, ಸಾರಿ ಆಂಟಿ ಅಂದ್ಬಿಟ್ಟೆ, ನೀವು ಸಂತೂರ್ ಮಮ್ಮಿ ಅನ್ಸುತ್ತೆ ಮೋಸ್ಟ್ಲಿ. ಜೋರ ಚಪ್ಪಾಳೆ ಕೊಡ್ಬೇಕು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ಹಾಗೆ ಗಗನ ಜೋಡಿಗೆ. ಹಾಗೆ ಗಿಲ್ಲಿ ಅಲ್ಲಿ ನಿಲ್ಲಿ, ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಬರ್ತಾ ಇದೆ ಇವರಿಬ್ಬರ ಜೋಡಿ ಝಲಕ್. ವೇಟಿಂಗ್ ಪ್ಲೀಸ್. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮ್ಮ ಗಿಲ್ಲಿ ಜೋಡಿ ಗಗನಂಗೆ. ಇವಾಗ ನಮ್ಮ ಗಿಲ್ಲಿ ಅಂಡ್ ಗಗನ ಆನ್ ಸ್ಟೇಜ್. ಅಲ್ಲ ಭೇಟಿ ಯಾಕೆ ಬೇಡ ಅಂದ್ರೆ ಗಿಲ್ಲಿ ಅಷ್ಟೊಂದು ಪರಿಚಯ ಬೇಡ, ಆಲ್ರೆಡಿ ಪರಿಚಯ ಆಗ್ಬಿಡ್ಲಿ. ಈ ತರ ಸ್ಕೂಲ್ ಹುಡುಗಿರ್ ಕರ್ಕೊಂಡ್ರೆ ಹಿಂಗೆ ಆಗೋದು, ಮಿಡ್ಡಿ ಹಾಕೋದು. ಅಲ್ಲ ಅದಕ್ಕೆ ಬೇರೆ ಒಂದ್ ಕೈ ಎತ್ತಿ ಈ ಕೈ ಎತ್ತಿ ಕೊಳ್ಳೆ ಹೊಡಿರಿ, ಚಪ್ಪಳೆ ಹೊಡಿರಿ, ಚಪ್ಪಳೆ ಹೊಡಿರಿ ಅವರೇ ಹೊಡಿತಾರೆ. ಏನು ಸರಿತಾವೆ ಇಲ್ಲ. ನಿಜವಾಗ್ಲೂ ಸಿರ್ಸಿಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಪ್ರೀತಿ ಇಷ್ಟೊಂದು 12 ಗಂಟೆ ಆಯ್ತು, ಇದೆಲ್ಲ ನೋಡ್ದೆ ಅದೇ ಎಲ್ಲ ನೋಡ್ದೆ ಡೈಲಾಗ್ ಆಡ್ಬೇಕು ಅನ್ಸುತ್ತೆ. ಟಕರೆ ಟಕರೆ ಟಂಪೇಟು, ನಮ್ ಸಿರ್ಸಿ ಜನ ಯಾವತ್ತಿದ್ರು ಅಲ್ಟಿಮೇಟ್. ನಾನು ಕೂಡ ಫಸ್ಟ್ ಟೈಮ್ ಸಿರ್ಸಿಗೆ ಬರ್ತಾ ಇರೋದು. ನೀನು ಮಾರಿಕಮ್ಮ ದೇವಸ್ಥಾನಕ್ಕೆ ಹೋಗಿ ಹೋಗ್ಬಂದೆ. ಸುಳ್ಳು ಹೇಳ್ಬೇಡ, ನೀನ್ ಕುಂಕುಮ ಇಟ್ಕೊಂಡಿಲ್ಲ ಮತ್ತೆ? ಕುಂಕುಮ ಅಲ್ಲ ಹೋಗಿದೆ. ಗಗನ ಹೋದ್ರೆ ನಾನು ಹೋದ್ರೆ ಇಬ್ರು ಒಂದೇ ತಾನೆ, ಯಾರಾದ್ರೂ ಒಬ್ರು ಸಾಕು. ನಾನು ಆಕ್ಚುಲಿ ದೇವ್ರ ಹತ್ರ ಕೇಳ್ಕೊಂಡೆ ನಮ್ಗೆ ಇಲ್ಲಿಗೆ ಬೇಗ ಒಂದು ಕ್ಯೂಟ್ ಆಗಿರೋ ಹುಡುಗಿ ಸಿಗ್ಲಿ ಅಂತ. ಇಲ್ಲಿಗೆ ಬಂದ್ಮೇಲೆ ಆಂಕರ್ ನ ನೋಡಿದ್ಮೇಲೆ ಅನ್ಸುತ್ತೆ ಕ್ಯೂಟ್ ಆಗಿದಾರೆ ಅಂತ. ಆಂಕರ್ ಗಿಲ್ಲಿದ ಜೋಡಿ ಚೆನ್ನಾಗಿದೆ ಅಲ್ವಾ? ಒಂದ್ ನಿಮಿಷ, ಹಂಗಾರೆ ನೀನು ಕ್ಯೂಟ್ ಆಗಿಲ್ವಾ? ಇಲ್ಲ ಪರವಾಗಿಲ್ಲ, ನಾನು ಕ್ಯೂಟ್ ಆಗಿಲ್ಲ ಆದ್ರೂ ಪರವಾಗಿಲ್ಲ, ಗಿಲ್ಲಿಗೆ ಮಾತ್ರ ನನ್ ಜೋಡಿ ಆಗಲ್ಲ. ಅದು ಸ್ಕೂಲ್ ಹುಡುಗಿ, ಅದು ಹೌದು ಅದು ಮಿಡ್ಲ್ ಸ್ಕೂಲ್ ಹುಡುಗಿ. ಅದು ಅವ್ರು ಆಂಕರ್ ನ ನೋಡಿದ್ಮೇಲೆ ಸರಿ ಮೇಡಮ್, ಬನ್ನಿ ಅಲ್ಲೇ ಜೊತೆ ಮಾತಾಡ್ತಿದ್ದೀರಾ, ಬನ್ನಿ ನೀವು. ಅಲ್ಲ ಗಿಲ್ಲಿ, ಆಂಕರ್ ನ ನೋಡಿದ್ಮೇಲೆ ನನಗೆ ನಮ್ ಡಿ ಬಾಸ್ ಒಂದ್ ಸಾಂಗ್ ಅಲ್ಲಿ ಲೈನ್ ನೆನಪಾಯ್ತು. ಈಗ್ಲೂನು LKG ಫ್ರಾಕು ಹಾಕೊಂಡು ಕೊಡ್ತೀಯಲ್ಲೇ ಗಿಲ್ಲಿಗ್ ಶಾಕು. ನನಗೆ ಒಂದೇ ಒಂದು ಡೌಟ್ ಏನು ಗೊತ್ತಾ ಸರಿತಾ, ನೀನ್ ಈಗ ಚಪ್ಪಲಿ ಹಾಕೊಂಡು ಹೈಟ್ ಆಗಿ ಕಾಣಿಸ್ತಾ ಇಲ್ಲ. ನಾವು ಹುಡುಗಿರ್ ಹಂಗೇನೆ ಏನ್ ಹಾಕೊಂಡ್ರು ಚಂದನೆ ಅಲ್ವಾ ತಾನೆ? ಏನ್ ಹಾಕೊಂಡ್ರು ಚಂದನೆ. ನಾವು ಹೀಲ್ಸ್ ಹಾಕೊಂಡು, ನಾನು ಇಷ್ಟು ಹೀಲ್ಸ್ ಹಾಕೊಂಡಿದ್ದೀನಿ ತಾನೆ, ನಿಮ್ಮಷ್ಟು ಹೈಟ್ ಬಂದಿದ್ದೀನಿ ತಾನೆ. ಮೊನ್ನೆ ನಾನು ಏನ್ ಹೇಳಿದೆ, ನಿಮ್ಗಿಂತ ಉದ್ದ ಅಂತ ಹೇಳಿದ್ದೀನಿ ತಾನೆ. ಹೀಲ್ಸ್ ತೆಗೆದ್ರು ನಾನು ನಿಮ್ಗಿಂತ ಉದ್ದಾನೆ. ಇಲ್ಲಿ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು. ಅದ್ರ ರಾಂಗ್ ಹೇಳ್ಬಿಟ್ರೆ ರಾಂಗ್ ಇಲ್ಲ ಉಲ್ಟಾ ಪಾಪ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇಲ್ಲ, ನನಗೆ ಒಂದು ಖುಷಿ, ಒಂದು ಬೇಜಾರು, ಒಂದು ಖುಷಿ ಏನಂದ್ರೆ ಎಲ್ಲೋದ್ರು ಬರೀ ನಮ್ಮ ಹುಡುಗರೇ ಸೌಂಡ್ ಮಾಡ್ತಾರಲ್ಲ, ಹುಡುಗಿರಾಗಿ ಸೌಂಡೇ ಮಾಡಲ್ವಲ್ಲ ನೀವು? ಜಾಸ್ತಿ ಎಲ್ಲ ಹೋಗು ಇಲ್ಲಿ ಸಿರ್ಸಿರು ಅಷ್ಟೇ, ಹುಡುಗರೇ ಜಾಸ್ತಿ ಸೌಂಡ್ ಮಾಡ್ತಾರೆ, ಹುಡುಗಿ ಸೌಂಡೇ ಮಾಡಲ್ಲ. ಒಂದ್ ನಿಮಿಷ ಈಗ ಒಂದು ಸುಮ್ಮನೆ ನೋಡು, ಚೆಕ್ ಮಾಡೋಣ. ಹೆಣ್ಮಕ್ಳು ಕೈ ಸೌಂಡ್ ಮಾಡ್ತಾ ಇದ್ದೆ. ಇಲ್ಲ ಫಸ್ಟ್ ಗಂಡ್ ಮಕ್ಳು. ಇವಾಗ ಹೆಣ್ಮಕ್ಳು ಸೌಂಡ್ ಮಾಡಿಲ್ಲ ಅಂದ್ರೆ ಲಂಕರ್ ಲಾಟಿ ಇಲ್ಲ ಬಿಸಾಕ್ಬಿಡ್ತೀನಿ, ಆಯ್ತಾ? ಮಾಡ್ರಿ, ಸೌಂಡ್ ಮಾಡ್ರಿ ಬೇಗ ಹೆಣ್ಮಕ್ಳು. ಆದ್ರೂ ಗಂಡ್ಮಕ್ಳದ್ದೇ ಜಾಸ್ತಿ ಸೌಂಡ್. ಅಲ್ಲ ನೋಡಿ, ಇನ್ನೂ ಸೌಂಡ್ ಮಾಡ್ತಾರ ಗಂಡ್ಮಕ್ಳು ಸೈಡ್ ಅಲ್ಲಿ. ಆದ್ರೂ ಗಂಡು ಮಕ್ಕಳು ಜಾಸ್ತಿ ಸೌಂಡ್ ಮಾಡಿದ್ರು.
ಏನು ಹೇಳ್ತಾಳಕ್ಕಾಗಲ್ಲ. ಅದೇನಕ್ಕೆ ಅಂದ್ರೆ ಯಾವಾಗ್ಲೂ ಚಿಲ್ಡ್ರನ್ ಗಿಲ್ಲಿ ಸೌಂಡ್ ಮಾಡೋದು ನಾವು ನೋಡಿ ಸ್ವಲ್ಪ ಸೈಲೆಂಟ್ ಆಗಿರ್ತೀವಿ. ಹೌದೌದು, ಇಲ್ಲ ಇಲ್ಲ, ಇದನ್ನ ಒಪ್ಕೋಬೇಕು. ಅಂದ್ರೆ ನೀವ್ ಹೆಣ್ಮಕ್ಳು ನೋಟು, ನಾವು ಗಂಡು ಮಕ್ಳು ಚಿಲ್ಡ್ರೆಗಳು ಅಂತ. ಜಾಸ್ತಿ ಬ್ಯಾನ್ ಆಗಿರೋದು ನೋಟೆ ಹೊರತು ಚಿಲ್ಡ್ರೆಗಳಲ್ಲ. 7,000 ರೂಪಾಯಿ ಬ್ಯಾನ್ ಆಯ್ತು, 1,000 ರೂಪಾಯಿ ಬ್ಯಾನ್ ಆಯ್ತು, 500 ರೂಪಾಯಿ ಬ್ಯಾನ್ ಆಯ್ತು. ನಾವು ಚಿಲ್ಡ್ರೆ ಆದ್ರೂ ಗಟ್ಟಿಯಾಗಿರ್ತೀವಿ. ನಾವು ಬ್ಯಾನ್ ಆದ್ರೂ ಒಳ್ಳೆ ವಿಚಾರಕ್ಕೆ ಬ್ಯಾನ್ ಆಗಿದೀವಿ ಆಯ್ತಾ. ನಾವು ಹೆಣ್ಮಕ್ಳು ಹೆಂಗೆ ಅಂದ್ರೆ ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಹಾಕಿದ್ರೆ 1,000 ಲೈಕ್ಸ್ ಬರುತ್ತೆ. ನಿಮಗೆ ಹಂಗೆಲ್ಲ ಬರುತ್ತಾ? ಅಲ್ಲ, ಇದನ್ನ ಒಪ್ಕೋಬೇಕು. ಹೆಣ್ಮಕ್ಳು ಒಂದು ಫೇಸ್ಬುಕ್ ಫೋಟೋ ಹಾಕಿದ್ರೆ 1,000 ಲೈಕ್ಸ್ ಬರುತ್ತಂತೆ. ಅಲ್ಲ, 30 ರೂಪಾಯಿ ಪಾನಿಪುರಿ ತಿನ್ನಿಕ 300 ಸೆಲ್ಫಿ ತಗೊಳ್ಳೋ ಇವ್ರಿಗೆ ಇಷ್ಟ ಇರ್ಬೇಕಾದ್ರೆ 3,000 ರೂಪಾಯಿ ಎಣ್ಣೆ ಕುಡಿದ್ರೆ ಹೆಂಡತಿಗೆ ಗೊತ್ತಾಗ್ದಾಗ ಮೇಂಟೈನ್ ಮಾಡ್ತೇವಲ್ಲ, ನಮಗೆ ಎಷ್ಟು ಇರ್ಬೇಡ. ಅಲ್ಲ ಅಲ್ಲ, ಅಷ್ಟೆಲ್ಲ ಖರ್ಚು ಮಾಡಿ ಸಾಯೋದಕ್ಕೆ ಏನಕ್ಕೆ ಟಿಕೆಟ್ ತಗೊಂತೀರಾ ಅಂತ ನನಗೆ ಅರ್ಥನೇ ಆಗಲ್ಲ. ನೋಡಿ, ಅಲ್ಲ ಅಲ್ಲ ನೋಡಿ, ಯಾವ್ದನ ಮನೆಗಾಯ್ತು ಗಂಡ್ ಮಕ್ಳು ಫೋಟೋನೇ ನೇತಾಡ್ತಿರುತ್ತೆ. ಯಾಕಂದ್ರೆ ಕುಡಿದು ಬೇಗ ಟಿಕೆಟ್ ತಗೊಂಡು ಹೋಗ್ಬಿಡ್ತಾರಲ್ಲ. ಅಲ್ಲ ಅಲ್ಲ, ಹೌದು, ಗಂಡು ಮಕ್ಳು ಯಾಕೆ ಬೇಗ ಸಾಯ್ತಾರೆ ಅಂದ್ರೆ ರಾತ್ರಿ ಹೊತ್ತು ವಿತೌಟ್ ಮೇಕಪ್ ಅಲ್ಲಿ ಹೆಂಡತಿ ಮಕ್ಕ ನೋಡ್ಬಿಡ್ತಾರೆ, ಅದಕ್ಕೆ ಬೇಗ ಸಾಕಾಗ್ಬಿಡ್ತಾರೆ. ಈಗ ಹೇಳ್ದಲ್ವ, ಆಯ್ತು ಗಂಡು ಅಲ್ಲ ಅಲ್ಲ ಅಲ್ಲ, ಹಾಲು ಕುಡ್ದ ಮಕ್ಳೇ ಉಳಿಯಲ್ಲ ಅಂತ ಗೊತ್ತು, ಇನ್ನು ಎಣ್ಣೆ ಕುಡ್ದಾರ ನೀವು ಉಳಿತಿರಾಗಿಲ್ಲ. ಏನು ಕುಡಿಬೇಕು ಅಂತ ಅಂದ್ರೆ ನಾವೆಲ್ಲ ಕುಡ್ದು ವೀಕ್ ಆಗ್ಬಿಟ್ಟಿದೀವಿ. ಹೌದೌದು. ಈ ಹೆಣ್ಣು ಮಕ್ಳು ಹಾಲು, ತುಪ್ಪ, ಬೆಣ್ಣೆ, ಬೋರ್ಬಿಟ್ಟು ಎಲ್ಲ ತಿಂದು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳ್ತಾ ಇದೀಯ. ಸ್ಟ್ರಾಂಗ್ ನೀನ್ ಇವಾಗ ಸ್ಟ್ರಾಂಗ್ ಆಗಿದ್ಯಾ? ಅನ್ಕೊಂಡಿದ್ದೆ. ಬೈಲು ಹೋಗ ಕಂಬಳ್ಳಾಡ್ಸ್ಬಿಡುಪ. ಆಗಲ್ಲ ಅಲ್ವಾ? ಅದೇ ನಾವು ಒಂದು 90 ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ರೋಡೇ ಅಳ್ಳಾಡ್ತಾ ಇರ್ತದೆ, ಬಿಲ್ಡಿಂಗ್ ಅಳ್ಳಾಡ್ತಾ ಇರ್ತದೆ, ಮನೆ ಅಳ್ಳಾಡ್ತಾ ಇರ್ತದೆ. ನಿನ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ನಮ್ ಗಂಡು ಮಕ್ಕಳು ಯಾರಾದ್ರೂ ಒಬ್ರು ತೀರೋಗ್ಬಿಟ್ರೆ, ಸತ್ತೋಗ್ಬಿಟ್ರೆ, ನಾವು ಹುಡುಗರು ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಪ್ರೀತಿಯಿಂದ ಗೆಳೆಯನಿಗೆ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹೆಸರು ಹಾಕಿಸ್ತೀವಿ. ಯಾವ್ದಾರ ಹುಡುಗಿ ಸತ್ತೋಗ್ಬಿಟ್ರೆ ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಹಾಕಿಸ್ತೀರಾ? ನಾವು ಹುಡುಗರು ಗ್ರೇಟು. ಅಲ್ಲ ಅಲ್ಲ, ನೀವು ನ್ಯೂ ಇಯರ್ಗೆಲ್ಲ ಪಾರ್ಟಿ ಮಾಡಿಸ್ಕೊಂಡು ಜೋರ ಗಾಡಿ ಓಡಿಸ್ಕೊಂಡೋಗಿ ಬೇಗ 23 ವರ್ಷ, 18 ವರ್ಷ, 25 ವರ್ಷಕ್ಕೆ ಸತ್ತೋಗ್ಬಿಡ್ತೀರ. ನಾವು ಹೆಣ್ಮಕ್ಳು ನಿಂಗಮ್ಮ 108 ವರ್ಷ, 98 ವರ್ಷ ಅಷ್ಟಾಗೆಲ್ಲ ಸತ್ತೋದ್ರೆ ಇನ್ನೇನ್ ಹಾಕ್ಸೋದು ಅಂತ ಹಾಕ್ಸಲ್ಲ ಅಷ್ಟೇ. ಅಲ್ಲ, ನಮ್ಗೆ ಜೀವನದ ಮೇಲೆ ಏನ್ ಇಂಟ್ರೆಸ್ಟ್, ಮಾಡ್ಬೇಕಾಗಿರೋದೆಲ್ಲ ಅನುಭವಿಸ್ಬಿಟ್ಟು ಬೇಗ ಸತ್ತೋಗ್ಬಿಡ್ತೀವಿ. ನಿಮ್ ತರ ಬೋರಿಂಗ್ ಜೀವನ 90 ವರ್ಷ 100 ವರ್ಷ ಯಾವಾಗ ಬಂದಿರ್ತಾರೆ? ನಾವ್ ಹೆಣ್ಮಕ್ಳು ಎಷ್ಟು ಅಯ್ಯೋ ನಾವ್ ಹೆಣ್ಮಕ್ಳು ಎಷ್ಟು ಗ್ರೇಟ್ ಅಂದ್ರೆ ನೋಡಿ, ಎಲ್ಲಾರ ಮನೆಗೆ ಹೋದ್ಮೇಲೆ ನನ್ ಮಗುಗೊಂದು ಹುಡುಗಿ ಸಿಕ್ತಿಲ್ಲ, ನನ್ ಮಗುಗೊಂದು ಹುಡುಗಿ ಸಿಕ್ತಿಲ್ಲ ಅಂತ. ಎಲ್ಲಾರು ನನ್ ಮಗಳಿಗೆ ಒಂದು ಹುಡುಗ ಸಿಕ್ತಿಲ್ಲ ಅಂತ ಕೇಳ್ತಾರ? ನೀವ್ ಅಷ್ಟು ಚೀಪು ಅಂತ. ಅಲ್ಲ, ಇದನ್ನ ಒಪ್ಕೋಬೇಕು. ಹೆಣ್ಮಕ್ಳು ತುಂಬಾ ಡಿಮ್ಯಾಂಡ್ ಐತೆ ಆಂಟಿ. ಗ್ರೀನ್ ಕಲರ್ ಸ್ಯಾರಿ ಆಂಟಿ, ಹೆಣ್ಮಕ್ಳು ತುಂಬಾ ಡಿಮ್ಯಾಂಡ್ ಐತೆ. ಯಾಕೆ ಡಿಮ್ಯಾಂಡ್ ಐತೆ? ನಿಮ್ ಹುಡುಗಿ ಫೋಟೋ ಕಳಿಸ್ರಿ, ನಾವು ನೋಡ್ಬೇಕು ಅಂದ್ರೆ ಇವರು ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಆಗಿ ಮೊಬೈಲ್ ಅಲ್ಲಿ ಫೋಟೋ ಹೊಡೆದು ಕಳಿಸ್ತಾರೆ. ಇವರು ತಾಕತ್ತಿರ ಆಧಾರ್ ಕಾರ್ಡ್ ಅಲ್ಲಿ ಇರೋ ಫೋಟೋ ಕಳಿಸ್ರಿ. ಒಂದು ಹುಡುಗಿಗಾರ ಮದುವೆ ಆಯ್ತದ, ಒಬ್ಬರಿಗೂ ಆಗಲ್ಲ. ನೀನ್ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಕಳಿಸಿ ಹಾಕಿಸ್ತೀವಿ ನೋಡುವ, ಎಲ್ಲ ಓಡೋಗ್ಬಿಡ್ತಾರ ಹುಡುಗರು. ಅಲ್ಲ, ಅವ್ರು ಓಡೋಗ್ಬೇಕಂದ್ರೆ ನಾನೊಂದು ಹಾಡು ಹೇಳಿದ್ರೆ ಸಾಕು, ಹಂಗೆ ಓಡೋಗ್ಬಿಡ್ತಾರೆ. ನಾವ್ ಹೆಣ್ಮಕ್ಳು ಎಷ್ಟು ಪವಿತ್ರ ಅಂತ ನಿನಗೆ ಗೊತ್ತಾಗಿಲ್ಲ. ನೋಡು, ಎಲ್ಲ ನದಿಗಳಿಗೂ ಹೆಣ್ಮಕ್ಳ ಹೆಸರೇ ಇಟ್ಟಿರ್ತಾರೆ. ಗಂಗಾ, ಯಮುನಾ, ಸರಸ್ವತಿ, ನೇತ್ರಾವತಿ ಅಂತ. ಯಾವ್ದಾರ ನದಿಗೆ ಗಿಲ್ಲಿ, ನಟ ಹಂಗೇನ ಇಟ್ಟಿರ್ತಾರ. ಆಂಟಿ ವೈಟ್ ಕಲರ್ ಸ್ಯಾರಿ ಆಂಟಿ, ಪಾಪ ಆಂಟಿ ಆಂಟಿ ಅಂತ ಎಂತಕ್ಕಂತ್ಯ? ಅವ್ರಿಗೆ ಮದ್ವೆ ಆಗಿಲ್ಲ, ಇನ್ನ ಮದ್ವೆ ಆಗಿಲ್ಲ ತಾನೆ? ಆಗಿದ್ದೇನಾ? ಮದುವೆ ಆಗಿಲ್ವಾ? ಅಯ್ಯೋ, ಆಂಟಿ ಮದುವೆ ಆಗಿಲ್ವಾ ನಿಮ್ಗೆ? ಇಲ್ಲ, ನೀವು ಮದುವೆ ಆಗಿದ್ಯಾ? ಆಗಿದೆ. ಏನ್ ಇಷ್ಟೊಂದು ಹೆಂಗ ಕಾಣಿಸ್ತಾ ಇದ್ದೀರ? ಅವ್ರು ಹೆಂಗ ಕಾಣಿಸ್ತಾ ಇದಾರೆ? ನೀನ್ ಯಾಕೆ ಹೆಂಗೆಂಗೋ ಮಾತಾಡ್ತಿದ್ಯಾ? ಟಾಪಿಕ್ ಪಾಪ. ಇಲ್ಲ, ಇದನ್ನ ಒಪ್ಕೋಬೇಕು. ಮೇಡಮ್ ಸಾರಿ ಆಂಟಿ ಅಂದ್ಬಿಟ್ಟೆ, ನೀವು ಸಂತೂರ್ ಮಮ್ಮಿ ಅನ್ಸುತ್ತೆ ಮೋಸ್ಟ್ಲಿ. ಇದನ್ನ ಒಪ್ಕೋಬೇಕು. ಎಲ್ಲಾ ನದಿಗಳಿಗೂ ಹೆಣ್ಮಕ್ಳ ಹೆಸರು ಇಕ್ಕವ್ರೆ. ಗಂಗಾ, ತುಂಗಾ, ಯಮುನಾ, ಕಾವೇರಿ ಅಂತ. ಯಾಕೆ ಇಕ್ಕವ್ರೆ? ನದಿಗಳು ಒಂದ್ ಕಡೆ ನಿಲ್ಲಲ್ಲ, ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ, ಹೋಯ್ತಾ ಇರ್ತಾರೆ ಅಂತ. ಅದೇ ನಮ್ ಗಂಡು ಮಕ್ಳಿಗೆ ನೋಡ್ರಿ, ಬಡ್ಡೆಯಿನ ಬಾವಿ, ಭೂತಯ್ಯನ ಕೆರೆ, ಮಾದಪ್ಪನ ಕಟ್ಟೆ ಅಂತ ಇರ್ತಾರೆ. ಯಾಕೆ? ಬಾವಿ ಕೆರೆ ನೀರು ಎಲ್ಲೂ ಹೋಗಲ್ಲ, ನಾವು ಗಂಡು ಮಕ್ಳು ಎಲ್ಲೂ ಹೋಗಲ್ಲ, ನಿಯತ್ತಾಗಿ ಒಂದೇ ಕಡೆ ಇರ್ತೀವಿ ಅಂತ. ಅದೇ ಒಂದೇ ಕಡೆ ನಿಂತ್ಕೊಂಡು ಪಾಚಿ ಕೊಟ್ಟಿ ಕೊಳೆ ಆಗಿ ವಾಸನೆ ಬರ್ಲಿ ಅಂತ. ಕರೆಕ್ಟ್, ಅದು ಒಪ್ಕೊಳ್ಳಲ್ಲ ಪಾಪ. ಕರೆಕ್ಟ್. ಅದಕ್ಕೆ ನಿನ್ ಪಾಚಿಕಾಯಿ ಅವ್ರು ಬಟ್ಟೆ ಹಾಕೊಂಡ್ಬಿರೋದು. ಇದು ಗ್ರೀನ್, ಇದು ಇದೇನು ಕಿಟಕಿಗೆ ಹಾಕೋ ಕರೆಂಟೇನು ಇದು? ಇಲ್ಲ, ಇದು ಸ್ಟೈಲ್.
ಈಗ ಸುತ್ತ ತಿರುಗ್ಬೇಕಾದ್ರೆ ಹಿಂಗೆ ಮಾಡ್ಕೊಂಡ್ ತಿರ್ಗೋಣ ಅಂತ. ತಿರುಗಿ ಹೋಗ್ಬಿಟ್ಟಿದೆ, ಬಿದ್ದೋಗ್ಬಿಡ್ತೆ ಕೆಳಗೆ, ತಲೆ ಸುತ್ತ. ಬಿಟ್ರೆ ಹಿಡ್ಕೊಳ್ಳಲ್ಲ ಗಿಲ್ಲಿ ನೀನು? ಲಾಸ್ಟ್ ನಮ್ಮ ಹುಡುಗರು ಅಣ್ಣ, ಹುಡುಗರು ತುಂಬಾ ಜನ ಅವರ ಇಲ್ಲಿ ನೋಡು, ಇದ್ರಲ್ಲೇ ತೋರಿಸ್ಬಿಡ್ತೀನಿ. ಇಲ್ಲೇ ನಮ್ಮ ಹುಡುಗರು ಎಷ್ಟು ವಿಶಾಲ ಹೃದಯದವರು ಅಂತ. ಪಾಪ ಹೆಣ್ಮಕ್ಳು ಕೂತ್ಕೊಳ್ಳಿ ಅಂತ ಅವ್ರಿಗೆಲ್ಲ ಚೇರ್ ಕೊಟ್ಬಿಟ್ಟು ಸೈಡಲ್ಲಿ ಹೆಂಗೆ ತ್ಯಾಗ ಮೈಗೊಳ್ತಾರ ನಿಂತವ್ರು ನೋಡು. ಅದು ನಮ್ಮ ಹುಡುಗರು ಅಂದ್ರೆ. ಇವರೆಲ್ಲ ಚೇರ್ ಮೇಲೆ ಕುಂತ್ಕೊ, ಒಬ್ರು ನಿದ್ದೆ ಮಾಡ್ತಾರೆ, ಒಬ್ರು ಸೊಳ್ಳೆ ಹೊಡಿತಾರೆ, ಒಬ್ರು ಕೈ ಕೆರ್ಕತ್ತಾರೆ, ಒಬ್ರು ಕಾಲ್ ಕೆರ್ಕತ್ತಾರೆ. ನಮಗೆ ಮನೇಲಿ ನಿಂತ್ಕೊಂಡ್ ಅಡಿಗೆ ಮಾಡಿ ನಿಮಗೆ ಬಡ್ಸಿ ಸಾಕಾಗಿ ಕುತ್ಕೊಳ್ಳಕ್ ಒಂದ್ ಜಾಗ ಸಿಕ್ಕೈತೆ ಅಪರೂಪಕ್ಕೆ, ಅದಕ್ಕೆ ಕುತ್ಕೊಂಡಿರೋದು. ಆಂಟಿ ಇರಿ, ನಾವು ತಂದಾಕಿಲ್ಲ ಅಂದ್ರೆ ನೀವ್ ಹೆಂಗ್ ಮಾಡಾಕ್ತೀರಾ? ಒಂದ್ ನಿಮಿಷ, ಗಿಲ್ಲಿ ನಿಮ್ ಮನೆಗೆ ಯಾರು ಅಡಿಗೆ ಮಾಡೋದು? ನಿಮ್ಮ ಅಪ್ಪನಾ? ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಅಡಿಗೆ ಮಾಡ್ತೀವಿ. ನಾನು ಅಡಿಗೆ ಮಾಡ್ತೀನಿ. ಬೇಡ, ನೀನ್ ಅಡಿಗೆ ಮಾಡಿ ಎಲ್ಲ ಇಂಪ್ರೆಸ್ ಮಾಡ್ಬೇಕಾಗಿಲ್ಲ. ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೊಂಡ್ರು ಪರವಾಗಿಲ್ಲ. ಐ ಡೋಂಟ್ ಲೈಕ್ ಯು ಅಷ್ಟೇ. ಲಾಸ್ಟ್ ಒಂದೇ ಒಂದು ನಮ್ಮ ಹುಡುಗರ ಬಗ್ಗೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ಕೇಳು. ಹೇಳು. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಮುಂದೆನೆ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹಳೆಡವ ಮಗ ಬಂದು ಅಂಕಲ್ ಅಂತ ಕರೀತಾನೆ ನೋಡು. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಅದು ಗಂಡು ಮಕ್ಕಳು ಅಂದ್ರೆ. ಅಯ್ಯೋ, ನಮ್ಮ ಹೆಣ್ಮಕ್ಳು ಲೈಫ್ ಏನ್ ಈಸಿನಾ? ಹುಟ್ಟಿದ ಮನೆನೂ ನಮ್ದಲ್ಲ ಅಂತ ಗೊತ್ತಿದ್ದು, ಹೋಗಿ ಮದ್ವೆ ಆಗಿದ್ ಮನೆನೂ ನಮ್ದಲ್ಲ ಅಂತ ಗೊತ್ತಿದ್ದು, ಹೋಗಿದ್ ಕಡೆ ಎಲ್ಲ ಮುಸ್ರೆ ತಿಕ್ಕೊಂಡಿರ್ತೀವಲ್ಲ. ನಮ್ ಲೈಫ್ ಎಷ್ಟು ಕಷ್ಟ ಗುರು ಅಲ್ವಾ? ಅಲ್ಲ ಗಿರಿ, ನೀನ್ ಬರಕ್ಕಿನ ಮುಂಚೆ ಇಲ್ಲೊಂದು ವಿಚಾರ ನಡೀತು. ಮಿಸ್ ಸಿರ್ಸಿ ಅಂತ ಪ್ರಪೋಸ್ ಗಿಪೋಸ್ ಮಾಡ್ರೆ ಹೇಳು. ಅಲ್ಲ, ತುಂಬಾ ಜನ ಮಾಡ್ತಾ ಇರ್ತಾರೆ ಅಲ್ವಾ? ತುಂಬಾ ಜನ ಮಾಡ್ತಾ ಇರ್ತಾರೆ, ಅದು ಬೇರೆ ವಿಷಯ. ಇಲ್ಲಿ ಮಿಸ್ ಸಿರ್ಸಿ ಅಂತ ನಡೀತು. ಚಂದ ಹುಡುಗಿಯರೆಲ್ಲ ಬಂದು ರ್ಯಾಂಪ್ ವಾಕ್ ಮಾಡಿದ್ರು. ಮಿಸ್ಟರ್ ಸಿರ್ಸಿ ಅಂತ ಎಂತಕ್ ನಡೆದಿಲ್ಲ? ಚಂದ ಹುಡುಗರು ಯಾರು ಇಲ್ವಾ ಇಲ್ಲಿ? ಅದು ಗ್ಯಾರಂಟಿ ಕೊಟ್ಬಿಡ್ತೀನಿ. ಮಿಸ್ ಸಿರ್ಸಿ ಅಂತ ಯಾಕೆ ಮಾಡಿದ್ರು ಅಂದ್ರೆ, ಚೆನ್ನಾಗಿರೋ ಹುಡುಗಿರು ಒಂದ್ 4-5 ಜನ ಅವ್ರಂತ. ಹುಡುಗರು ಎಲ್ಲರೂ ಚೆನ್ನಾಗಿರ್ತಾರೆ, ಯಾರಿಗೆ ಅಂತ ಅವಾರ್ಡ್ ಕೊಡ್ತಾರೆ ಅವರು. ಹುಡುಗರು ಎಲ್ಲರೂ ಸೂಪರ್ ಆಗಿರ್ತವೆ. ಅವ್ರಿಗೆ ಏನ್ ಗೊತ್ತಾ, ಜಡ್ಜ್ಮೆಂಟ್ ಮಾಡೋರು ಕನ್ಫ್ಯೂಸ್ ಆಗ್ಬಿಡ್ತದೆ. ಅಯ್ಯೋ, ಇರೋದು ಒಂದೇ ಒಂದು ಅವಾರ್ಡ್ ಯಾರು ಕೊಡೋಣ ಅನ್ಬಿಟ್ಟು ಅವರು ಮಾಡಲ್ಲ. ಒಬ್ರು ಕಾಣಿಸ್ತಾನೆ ಇಲ್ಲ ಕತ್ಲಲ್ಲಿ. ಎಲ್ರು ಕಾಣಿಸ್ತಾರೆ. ಅವರೆಲ್ಲ ಎದ್ದಿಟ್ಕೊಂಡಿದ್ದು ಆ ಹುಡುಗರು ಅಂತಂದ್ರೆ ಇವ್ರ ನೋಡ್ಬಿಟ್ಟು ನಾನು ಒಂದು ಡಿಸೈಡ್ ಆದೆ. ಅಲ್ಲ, ಇದು ನೋಡ್ಬಿಟ್ಟು ನಾನು ಡಿಸೈಡ್ ಆದೆ, ಲೈಫ್ ಅಲ್ಲಿ ಸಿಂಗಲ್ ಆಗಿರೋದೇ ಬೆಸ್ಟ್. ಯಾಕೆ ಅಂತ ಕೇಳು ಗಗನ, ಯಾಕೆ ಅಂತ ಕೇಳು. ಸಿಂಗಲ್ ಆಗಿರೋರು, ಮದುವೆ ಆಗಿರೋರು ಲೈಫ್ ಇಲ್ಲೇ ತೋರಿಸ್ಬಿಡ್ತೀನಿ ನೋಡು. ಆ ಸೈಡ್ ಅಲ್ಲಿ ನಿಂತವ್ರಲ್ಲ ಹುಡುಗರು, ನಮ್ಮ ಹುಡುಗರು, ಇವ್ರು ಯಾರಿಗೂ ಮದುವೆ ಆಗಿಲ್ಲ, ಹೆಂಗ್ ಜಾಲಿ ಆಗವ್ರು ನೋಡು. ಹೆಂಗ್ ಜಾಲಿ ಆಗವ್ರು ನೋಡು. ಬೈಲಿ ಅದೇ ಮದುವೆ ಆಗಿರೋ ನನ್ ಕಂದ ಮಗಳು ನೋಡಿ ಮದ್ಮಧ್ಯೆ ಕೂತವ್ರು. ನಗಕ್ಕಾಗಿದೆ, ಅಳಕ್ಕಾಗಿದೆ. ಆ ಪಕ್ಕದಲ್ಲಿ ಅವ್ರು ಹೆಂಡತಿ ಕೂತವ್ರೆ. ಅದಕ್ಕೆ ಇಲ್ಲಿ ಮಿಸ್ ಸಿರ್ಸಿ ಅಂತ ಮಾಡಿದ್ರು. ಚಂಚಲಿಗರು ಹುಡುಗಿರ್ ಬರ್ತಾರೆ. ಆಹಾ ಅಂತ ನೋಡಿ ವರ್ಷದಲ್ಲಿ ತಲೆ ಮೇಲೆ ರಪ್ಪ ಅಂತ ಒಂದು ಹೊಡೆದಿರ್ತಾರೆ. ಅದಕ್ಕೆ 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮರ್. ಅದಕ್ಕೆ ಹಾಕ್ಬೇಕಲ್ಲ ಅವರು. ನಾವು ಸಿಂಗಲ್ ಆಗಿ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಹೇಳ್ತಾನೆ, ಆಮೇಲೆ ನಾನು ಐಫೋನ್ ನಿಂತಂಗೆ ಅಪ್ಡೇಟ್ ಆಗ್ತೀನಿ ಅಂತ ಮತ್ತೆ ನನ್ನಿಂದನೇ ಬರ್ತಾನೆ. ಅದಕ್ಕೆ ಈ ಹುಡುಗರನ್ನೆಲ್ಲ ನಂಬಲೇಬಾರ್ದಪ್ಪ. ಇಲ್ಲ ನೀನ್ ನಂಬಿಲ್ಲ ಅಂದ್ರೆ ಏನು, ನಾನ್ ನೀನ್ ನಂಬ್ತೀನಿ. ತಲೆ ಕೆಡಿಸ್ಕೊಬೇಡ, ನಡಿ ಹೋಗುವ. ಬನ್ನಿ ಸರಿತಾವ್ರೆ. ಎಲ್ಲಿ? ಅಯ್ಯೋ, ಸ್ಕೂಲ್ ಹುಡುಗಿ ಬಾ. ಹೋಮ್ವರ್ಕ್ ಮಾಡಕ್ ಹೋಗಿದಾ? ಹೋಮ್ವರ್ಕ್ ಎಲ್ಲ ಮುಗಿತಾ? ಮುಗಿಸ್ಬಿಟ್ಟು ಬಂದಿರೋದು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇವ್ರು ಅದೇನೋ ಪ್ರೇಜ್ ಕೊಡ್ತೀನಿ, ಅದ್ ಕೊಡ್ತೀನಿ, ಇದ್ ಕೊಡ್ತೀನಿ ಅಂತಾನೆ. ನಮ್ಮ ಅಪ್ಪನಾಣ ಏನು ಕೊಡಲ್ಲ ಕೊನೆವರೆಗೂ. ಕೊಟ್ಟಿಲ್ಲ ನಾನು ಅಲ್ಲಿ. ಏನ್ ಕೊಟ್ಟಿಲ್ಲ? ಒಂದ್ ನಿಮಿಷ, ಇವಾಗ ಇವತ್ತಿನ ಒಂದು ಎಪಿಸೋಡ್ಸ್ ನೋಡಿದ್ರೆ ನಮ್ಮ ಜೀ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲೂ ಕೂಡ ಬ್ಯಾಚುಲರ್ ಆಗಿ ಮಿಂಚ್ತಾ ಇದ್ದಾರೆ ಇಬ್ರು. ಒಂದು ಜೋರ ಚಪ್ಪಾಳೆ ಬರ್ಬೇಕು ಇಬ್ರಿಗೂ ಕೂಡ. ನಮ್ಮ ಗಿಲ್ಲಿ ಹಾಗೆ ಗಗನ ಜೋಡಿಗೆ, ನಮ್ಮ ಶಿಲ್ಸಿಗೆ ಒಂದು ಫಸ್ಟ್ ಟೈಮ್ ಬಂದಿದ್ದಾರೆ. ಆದ್ರೆ ಫಸ್ಟ್ ಟೈಮ್ ಬಂದಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಪ್ರೀತಿ ಜಾಸ್ತಿಯಾಗಿ ಬೇರೆ ಲೆವೆಲ್ ಅಲ್ಲಿ ಕೊಟ್ಟಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇವಾಗ ಇಬ್ರಿಗೂ ಒಂದ್ಸರಿ ಜೋರಾಗಿ ಕಿಡಿಸ್ಬೇಕು ನಮ್ಮ ಗಿಲ್ಲಿ ಅಂಡ್ ಗಗನಗೆ. ಥ್ಯಾಂಕ್ ಯು
ಥ್ಯಾಂಕ್ ಯು ಶಿರ್ಸಿ. ನಾನು ಇತ್ತೀಚೆಗೆ ತುಂಬಾ ಕಾರ್ಯಕ್ರಮಗಳಿಗೆ ಹೋದೆ. ನಿಜವಾಗ್ಲೂ ಈ ಸಿರ್ಸಿ ಜನ ಇವ್ರು ಕೊಡೋ ಪ್ರೋತ್ಸಾಹ, ಇವ್ರು ಕೊಟ್ಟಿದ್ದು ಇದು ಉತ್ಸಾಹ ಪ್ರೋತ್ಸಾಹ ಯಾವತ್ತೂ ಮರೆಯಲ್ಲ. ನಿಜವಾಗ್ಲೂ ಸಖತ್ ಎನರ್ಜಿ ಇಲ್ಲ. ನೋಡು 12 ಗಂಟೆ ನಮ್ಗೆ ಎನರ್ಜಿ ಹೋಗ್ಬಿಟ್ಟೈತೆ. ನೀನ್ ಅಲ್ಲಿ ಮಲಗ್ಬಿಟ್ಟಿದ್ದೆ ಸೈಡ್ಗೆ ಹೋಗ್ಬಿಟ್ಟು. ಆದ್ರೂ ಇವರೆಲ್ಲ ಇಷ್ಟೊಂದು ಎನರ್ಜಿ ಅವ್ರೆ. ನಿಜವಾಗ್ಲೂ ಸಿರ್ಸಿಗೆ ಮತ್ತೆ ಬರ್ತಾ ಇರ್ತೀನಿ. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಇಲ್ಲ ಪಾಪ ಆಂಕರ್ ಸಖತ್ ಎನರ್ಜೆಟಿಕ್ ಆಗಿ ಮಾಡ್ತಿದ್ದಾರೆ. ಸುಳ್ಳು ಯಾಕೆ ಹೇಳ್ತಿ? ಹುಡುಗಿ ಚೆನ್ನಾಗಿದ್ದಾರೆ ಅಂತ ಸುಳ್ಳೆಲ್ಲ ಹೇಳಕ್ಕಾಗುತ್ತಾ? ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸಿರ್ಸಿ. ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.